ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಮೊದ್ಲಿಗೆ ಎಲ್ರಿಗೂ ಹ್ಯಾಪಿ ಫುಲ್ಸ್ ಡೇ. ಸೊ ಇವತ್ತು ವೀಕೆಂಡ್ ಬೇರೆ, ಎಲ್ರಿಗೂ ಬಕ್ರಾ ಮಾಡೋದ್ರಲ್ಲಿ ಬಿಸಿ ಇರ್ತೀರಾ. ಸೊ ಪಾಪ ನೀವು ನಿಮಗ್ ಗೊತ್ತಿಲ್ದಿರಾ ಬಕ್ರಾ ಆಗ್ಬಿಟ್ಟಿರ್ತೀರಾ ಅಂತ ಅನ್ಸುತ್ತೆ. ಸೊ ಎನಿವೇಸ್, ಇದೇ ಖುಷಿಯಲ್ಲಿ ಬನ್ನಿ. ಹಾಗಿದ್ರೆ ಇವತ್ತಿನ ನಿಮ್ಮ ದಿನ ಹೇಗಿರತ್ತೆ, ಜೊತೆಗೆ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳತ್ತೆ ಅನ್ನೋದನ್ನ ನಾನ್ ಹೇಳ್ತಾ ಇದ್ದೀನಿ. ಪಟ ಅಂತ ಕೇಳಿಸ್ಕೊಂಡ್ಬಿಡೋಣ. ಓಕೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಹಾಗೆ ಮಹತ್ ಕಾರ್ಯಗಳ ಒತ್ತಡದಿಂದ ಸುಸ್ತಾದ್ರೂ ತೃಪ್ತಿ ತರತ್ತೆ. ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಂದ ಸ್ವಲ್ಪ ಟೆನ್ಷನ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ವಾಹನ ರಿಪೇರಿಗಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗತ್ತೆ. ಹಣಕ್ಕಾಗಿ ನೀವು ಒದ್ದಾಟ ತೋರ್ ಬಂದ್ರು ಅದೇ ರೀತಿಯಲ್ಲಿ ಧನಾಗಮನ ಆಗತ್ತೆ. ಸೊ ಅಲ್ಲಿಗೆ ಕಾಂಪನ್ಸೇಟ್ ಆಗತ್ತೆ. ಅಂಡ್ ಯಾಂತ್ರಿಕ ವೃತ್ತಿಯವರು ಇವತ್ತು ವ್ಯವಹಾರದಲ್ಲಿ ಸ್ವಲ್ಪ ಗಮನ ಹರಿಸಿ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಹಾಗೆ ನೆಮ್ಮದಿ ತರತ್ತೆ. ಪಾಲು ಬಂಡವಾಳ ಬಗ್ಗೆ ಗಮನ ಹರಿಸಬೇಕು. ಆರ್ಥಿಕ ಮುಗ್ಗಟ್ಟು ತೋರ್ ಬರುತ್ತೆ. ಸ್ಥಗಿತಗೊಂಡ ಕೆಲಸ ಕಾರ್ಯಗಳು ಆರಂಭವಾಗತ್ತೆ. ಇನ್ನು ಕಟಕ ರಾಶಿಯವರು ಇವತ್ತು ನಿಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಬಂಧುಗಳ ಸಹಕಾರದಿಂದ ಕಾರ್ಯ ಸಾಧನೆ ಆಗತ್ತೆ. ಹೊಸ ಕೆಲಸ ಕಾರ್ಯಗಳಿಂದ ಮುನ್ನಡೆ ತೋರ್ ಬರುತ್ತೆ. ಇವತ್ತು ಫುಲ್ ಡೇ ನೀವು ಖುಷಿಯಾಗಿರ್ತೀರಾ ಅಂಡ್ ಒಂದು ಗುಡ್ ನ್ಯೂಸ್ ಕೂಡ ಕೇಳ್ತೀರಾ. ಇನ್ನು ಸಿಂಹ ರಾಶಿಯವರು ಇವತ್ತು ಯಾರೆಲ್ಲ ಅಧಿಕಾರಿಗಳು ಅಂದ್ರೆ ಸುಪೀರಿಯರ್ಸ್, ಹೈಯರ್ ಆಫೀಷಿಯಲ್ಸ್ ಇರ್ತೀರಾ, ಅವರಿಗೆಲ್ಲ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನಿಮ್ಮ ಆಪ್ತರ ಜೊತೆ ನೀವು ಶುಭ ಕಾರ್ಯಗಳಲ್ಲಿ ತೊಡಗ್ತೀರಾ. ಜೊತೆಗೆ ಉದ್ಯೋಗ ಲಾಭದಿಂದ ನಿಮ್ಗೆ ತುಂಬಾನೇ ಖುಷಿ ತರತ್ತೆ. ಅಂಡ್ ವಾಹನ ಸಂಚಾರದಲ್ಲಿ ನೀವು ಜಾಗ್ರತೆ ವಹಿಸಬೇಕು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಆದಾಯದಲ್ಲಿ ಹಂತವಾಗಿ ಅಭಿವೃದ್ಧಿ ಕಂಡು ಬರುತ್ತೆ. ಹಿರಿಯರ ಯಾತ್ರಾದಿ ಕಾರ್ಯಗಳು ನಡೆಯುತ್ತೆ. ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ತೋರ್ ಬರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಇವತ್ತು ದಾಯಾದಿಗಳ ವಿರೋಧ ಜಾಸ್ತಿ ಇರುತ್ತೆ. ಹಾಗೆ ನ್ಯಾಯಾಲಯದ ಕಟ್ಟೆ ಪ್ರವೇಶಿಸಬೇಕಾಗಿರೋ ಸಂದರ್ಭ ಕೂಡ ಬರುತ್ತೆ. ಸ್ವಲ್ಪ ರಾಜಿ ಮನೋಭಾವ ಇರ್ಲಿ, ನಿಮ್ಗೆ ಒಳ್ಳೇದು. ಇನ್ನು ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸಬೇಕು. ಅಂಡ್ ನಿರುದ್ಯೋಗದ ಸಮಸ್ಯೆ ಇವತ್ತು ತಾತ್ಕಾಲಿಕವಾಗಿರುತ್ತೆ. ಅದಕ್ಕೊಂದು ಖಂಡಿತ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಉದ್ಯೋಗದಲ್ಲಿ ಬಡ್ತಿ ತುಂಬಾನೇ ಸಂತಸ ತರುತ್ತೆ. ಅವಿವಾಹಿತರಿಗೆ ಇವತ್ತು ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಜೊತೆಗೆ ಶುಭ ಕಾರ್ಯಗಳಿಂದ ನಿಮ್ಮ ಹಣ ಖರ್ಚಾಗೋ ಚಾನ್ಸಸ್ ಇದೆ. ಅಂಡ್ ನಿರಂತರ ಸಂಚಾರದಿಂದ ನಿಮ್ಮ ಆರೋಗ್ಯ ಕೂಡ ಇವತ್ತು ಕೆಡತ್ತೆ. ಇನ್ನು ಧನು ರಾಶಿಯವರಿಗೆ ಇವತ್ತು ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಅದ್ ಯಾವತ್ತೂ ತಪ್ಪಲ್ಲ, ತುಂಬಾನೇ ಹಿಂಸೆ ಅನ್ಸ್ತಾ ಇರುತ್ತೆ. ಇನ್ನು ಸಾಂಸಾರಿಕವಾಗಿ ನಿಮ್ಮ ಧರ್ಮ ಪತ್ನಿಯ ಸಹಕಾರ ನಿಮ್ಗೆ ತೋರಿ ಬರುತ್ತೆ. ಆರ್ಥಿಕವಾಗಿ ಸಮತೋಲನ ತಪ್ಪಿ ಹೋಗ್ಬೋದು, ತಲೆ ಕೆಡಿಸ್ಕೋಬೇಡಿ. ಅಂಡ್ ಮಕ್ಕಳ ವಿದ್ಯಾರ್ಜನೆಯಲ್ಲಿ ತೊಡಕುಗಳು ಕಂಡು ಬರುತ್ತೆ. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗತ್ತೆ. ಇನ್ನು ಮಕರ ರಾಶಿಯವರಿಗೆ ಇವತ್ತು ದೇವರ ಕೆಲಸ ಕಾರ್ಯಗಳಿಗೆ ಓಡಾಟ ಇರುತ್ತೆ. ಗೃಹ ಬಳಕೆಯ ಸಾಮಗ್ರಿಗಳ ಖರೀದಿ ಖರ್ಚು ತರುತ್ತೆ. ಅಂಡ್ ಶತ್ರುಗಳ ಕಾಟ ಇದ್ರೂನು ನಿಮ್ಮ ಕಾರ್ಯ ಅಂತೂ ಸಿದ್ಧಿ ಆಗತ್ತೆ. ಇನ್ನು ಕುಂಭ ರಾಶಿಯವರಿಗೆ ಇವತ್ತು ಕೋರ್ಟು ಕಚೇರಿಗಳಲ್ಲಿ ಅಪಜಯ ತರತ್ತೆ. ಹಾಗೆ ಭೂಮಿ ಸಂಬಂಧಿತ ಸಮಸ್ಯೆಗಳು ಇವತ್ತು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂಡ್ ವ್ಯಾಪಾರ ವಹಿವಾಟುಗಳು ಇವತ್ತು ಸ್ಥಗಿತಗೊಳ್ಳುತ್ತೆ. ಹಾಗೆ ಆ ಸಮಸ್ಯೆ ಕೂಡ ಬೇಗ ಸರಿ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಇನ್ನು ಕೊನೆಯದಾಗಿ ಮೀನ ರಾಶಿಯವರಿಗೆ ಇವತ್ತು ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಹಾಗೆ ನಿಮ್ಮ ಪರ್ಸನಲ್ ಅಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಗೆ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಸ್ವಲ್ಪ ಇವತ್ತು ನಿಮ್ಮ ಜೇಬಿಗೆ ಕತ್ರಿ ಗ್ಯಾರಂಟಿ. ಆದಷ್ಟು ನಿಮ್ಮನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಕೇಳಿದ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ. ವೀಕೆಂಡ್ ಇವತ್ತು ಎಂಜಾಯ್ ಮಾಡಿ, ಮಜಾ ಮಾಡಿ, ತಲೆ ಕೆಡಿಸ್ಕೊಬಿಡಿ ಯಾವ್ದಕ್ಕೂ ಅಂತ ಹೇಳ್ತಾ, ಇನ್ನಷ್ಟು ನ್ಯೂಸ್ ಅನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಸೊ ನೀವೇನ್ ಮಾಡ್ಬೇಕು, ಎಸ್, ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಎ ನೈಸ್ ಡೇ.